ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತುಂಬ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಎಲ್ಲರೂ ಆಗಲೇ ಒಂದು ವಿಡಿಯೋ ನನಗೆ ಮಿಷನ್ ಆಪ್ರೇಟ್ ಮಾಡೋದು ತೋರಿಸ್ಕೊಡಿ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರಿ. ಹಾಗಾಗಿ ನಾನು ಮೆಸೇಜ್ಗೆ ರಿಪ್ಲೈ ಕೊಡೋಕ್ಕಾಗಲಿಲ್ಲ. ನನಗೆ ಹುಷಾರು ಬೇರೆ ಇರಲಿಲ್ಲ, ಫಂಕ್ಷನ್ಗಳೇ ಬೇರೆ ಇದ್ದು. ಹಾಗಾಗಿ ನಾನು ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ. ಬನ್ನಿ, ಈಗ ಆಪ್ರೇಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಥರ ಈಗ ಒಂದು ಮರದ ಚೇರ್ ಹಾಕ್ಕೊಂಡಿದ್ದೀನಿ. ಮರದ ಚೇರಿನ ಮೇಲೆ ಈ ಥರ ದಿಂಬು ಹಾಕ್ಕೊಂಡಿದ್ದೀನಿ. ನಾನು ಈ ಥರ ಒಂದು ದಿಂಬು ಹಾಕ್ಕೊಂಡು ಮರದ ಚೇರ್ಗೆ ಈ ಥರ ನೋಡಿ ಈ ಚೇರ್ ಇಟ್ಕೊಂಡು ಚೇರ್ ಮೇಲೆ ಒಂದು ದಿಂಬು ಹಾಕ್ಕೊಂಡು ಕೂತ್ಕೋಬೇಕು. ನಾವು ಕೂತ್ಕೋಬೇಕಾರೆ ಈ ಪ್ಲಾಸ್ಟಿಕ್ ಚೇರು ಅಂಥವ್ರೆಲ್ಲ ಕೂತ್ಕೊಂಡು ಹೊಲಿಯೋಕ್ಕೆ ಹೋದರೆ ನಮಗೆ ಬ್ಯಾಲೆನ್ಸ್ ಸಿಗೋಲ್ಲ. ಹಾಗಾಗಿ ಈ ಥರ ಒಂದು ಮಟ್ಟ ಇರಬೇಕು. ಹಿಂಗೆ ನೋಡಿ ಈ ಥರ ಹಿಂಗೆ ಫ್ಲ್ಯಾಟಾಗಿರಬೇಕು. ಅದ್ರ ಮೇಲೆ ನಾವು ಒಂದು ದಿಂಬು ಹಾಕೋಬೇಕು. ಈ ದಿಂಬು ಹಾಕ್ಕೊಂಡು ಕೂತ್ಕೋಬೇಕು. ನೋಡಿ, ಈಗ ಮಿಷನ್ಗೆ ನಾನು ಈ ಥರ ಅದಕ್ಕೆ ಕವರ್ ಇಲ್ವಲ್ಲ, ಒಂದು ಪಂಚೆ ಹೊಸಿರ್ತೀನಿ ಧೂಳು ತುಂಬ್ಕೊಳ್ಳೋಕ್ಕೆ ಅಂತ. ಇದು ತೆಗೆದಿದ್ದೀನಿ ನೋಡಿ. ನಿಮಗೆ ದಾರ ಹಾಕೋ ತೋರಿಸೋದನ್ನ ಏನೋ ಗೊತ್ತಿಲ್ಲ ನೋಡಿ. ಇಲ್ಲಿ ರೀಲ್ ಹಾಕ್ಕೊಂಡು ಈ ತುದಿ ಇರುತ್ತಲ್ಲ, ಇಲ್ಲಿ ತೆಕ್ಕೊಂಡು ಪೊಣಿಸ್ಕೋಬೇಕು. ಇಲ್ಲೊಂದು ಹೋಲ್ ಇದೆಯಲ್ಲ, ಈ ಹೋಲಲ್ಲಿ ದಾರ ತೊಗೊಂಡ್ರೆ ಈ ಕಡೆ ಬರ್ತೇನೆ ನೋಡಿ. ಹಿಂಗೆ ಬಂದಿದ್ದನ್ನು ಇಲ್ಲಿ ಪೊಣಿಸ್ಕೋಬೇಕು. ಇಲ್ಲಿ ಈ ಹೋಲಲ್ಲಿ ಪೊಣಿಸ್ಕೊಂಡಿದ್ದು ಇಲ್ಲಿ ಬರುತ್ತೆ. ಇಲ್ಲಿ ಪೊಣಿಸ್ಕೋಬೇಕು ನೋಡಿ. ಇಲ್ಲೊಂದಿದೆ, ಇಲ್ಲಿ ಪೊಣಿಸ್ಕೋಬೇಕು. ಇಲ್ಲಿ ಬಂದಿದ್ದು ನೋಡಿ, ಇಲ್ಲಿ ಪೊಣಿಸ್ಕೋಬೇಕು. ಇಲ್ಲಿ ಬಂದಿದ್ದ ಇಲ್ಲಿ ತೊಗೋಬೇಕು. ಇಲ್ಲಿ ಪೊಣಿಸ್ಕೊಂಡು ನೋಡಿ ಈ ಥರ ಬರುತ್ತೆ. ಈ ಥರ ಇಲ್ಲಿ ತೆಗ್ದಾದ್ಮೇಲೆ ಹಿಂಗೆ ಬರುತ್ತಲ್ವ, ಆಮೇಲೆ ನೆಕ್ಸ್ಟ್ ಇಲ್ಲಿ ಪೊಣಿಸ್ಕೋಬೇಕು. ಅದನ್ನು ಚಕ್ರ ಹಿಂಗೆ ಮೇಲೆ ಮಾಡಿದ್ರೆ ನೋಡಿ ಮೇಲೆ ಬರುತ್ತೆ. ಅದು ನೋಡಿ ಮೇಲೆ ಬಂತಲ್ವ. ಇಲ್ಲಿ ಪೊಣಿಸ್ಕೊಂಡು ಇಲ್ಲಿಂದ ಬಂದಿದ್ದ ಇಲ್ಲಿ ಇವೆರಡು ಇದ್ದಾವಲ್ಲ, ಇಲ್ಲಿ ಪೊಣಿಸ್ಕೋಬೇಕು. ಇಲ್ಲಿ ಪೊಣಿಸಾದ್ಮೇಲೆ ಸೂಜಿಗೆ ಪೊಣಿಸ್ಬೇಕು. ದಾರ ಹಾಕೋದು ಈ ಥರ ನೋಡಿ. ಚೇರಲ್ಲಿ ಕೂತ್ಕೊಂಡಿದ್ದೀನಿ. ಇದನ್ನು ಸ್ವಿಚ್ ಹಾಕ್ತೀನಿ ಈಗ ನಾನು ಮಿಷನ್ನು. ನನಗೆ ಗೋಡೆ ಪ್ಲಗ್ಗು ದೂರ ಇದೆ, ಅದಕ್ಕೆ ನಾನು ಇಲ್ಲಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಬಾಕ್ಸಲ್ಲಿ ಹಾಕ್ತೀನಿ ನೋಡಿ. ಹಿಂಗೆ ಹಾಕಿದಾಗ ನೋಡಿ, ಹಿಂಗೆ ಹಾಕಿದಾಗ ಈಗ ಅಲ್ಲಿ ನೋಡಿ ಅಲ್ಲಿ ಲೈಟು ಬಂತು ಮಿಷನಲ್ಲಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಮಿಷನಲ್ಲಿ ಲೈಟ್ ಬಂದಿದೆ ನೋಡಿ. ಈಗ ನೋಡಿ ಬರೀ ಕಲ್ಲಲ್ಲಿ ಹೊಲಿಯೋದು ಹಿಂಗೆ ಏನು ಹಾಕೋಬೇಕು ಅಂತ ತೋರಿಸ್ತಿದ್ವಿ ಅಲ್ವಾ. ಈಗ ನೋಡಿ ನಾನು ಬರೀ ಕಲ್ಲಲ್ಲಿ ಪೆಟ್ಲು ಮಾಡ್ತೀನಿ. ಈಗ ನೋಡಿ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ. ನಾನು ಬರೀ ಕಾಲು ಹಾಕೊಂಡಿದ್ದೀನಿ. ಇದು ಹಿಂಗೆ ಸ್ವಲ್ಪ ಲೂಸ್ ಬಿಟ್ಟರೆ ಅದು ಕಂಟ್ರೋಲು ಸಿಗೋಲ್ಲ. ಈ ಥರ ಹಿಂಗೆ ಇದ್ರ ಮೇಲೆ ಬರೀ ಕಾಲಲ್ಲಿ ಇಟ್ಕೊಂಡು ಹೋದರೆ ಬ್ಯಾಲೆನ್ಸ್ ಸಿಕ್ಕಲ್ಲ, ಕಂಟ್ರೋಲ್ ಸಿಗೋಲ್ಲ ನಮಗೆ. ನೋಡಿ ಆ ಥರ ಕಾಲು ಎತ್ತಬೇಕು ನೋಡಿ. ಈ ಥರ ಮ್ಯಾಟ್ಗಳು ಸಿಗ್ತಾವಲ್ವ ನೋಡಿ, ಈ ಥರ ಮ್ಯಾಟ್ಗಳು ಸಿಗ್ತಾವ. ಏನು ಮಾಡಬೇಕು ನಾವು, ಈ ಥರ ಒಂದು ಮ್ಯಾಟ್ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಫೋಲ್ಡ್ ಮಾಡಿಕೊಂಡು ನೋಡಿ, ಹಿಂಗೆ 4 ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ 4 ಫೋಲ್ಡ್ ಆಯ್ತಲ್ವ, ಇಷ್ಟು ಅಗಲ ಆಯಿತು ನೋಡಿ. ಅಷ್ಟು ಅಗಲನೇ ಆಗುತ್ತೆ ನಮಗೆ. ಪ್ಲೇಟ್ ಇದೆಯಲ್ಲ, ಅಷ್ಟು ಅಗಲನೇ ಆಗುತ್ತೆ. ಇದು ಅದ್ರ ಮೇಲೆ ಹಾಕ್ಕೊಳ್ಳೋದು ನೋಡಿ. ಈಗ ಅದ್ರ ಮೇಲೆ ಇಷ್ಟಗಲ ಬಂತು ನೋಡಿ. ಅದು ಫುಲ್ ಎಷ್ಟಗಲ ಇತ್ತು ಅಷ್ಟಗಲನೂ ಬಂತು. ಅಷ್ಟಗಲ ಹಾಕ್ಕೊಂಡಿದ್ದೀನಿ ನೋಡಿ. ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಕಾಲು ಇಟ್ಕೊಂಡು ಪೆಟ್ಲು ಮಾಡ್ತೀನಿ ನೋಡಿ. ಈಗ ನಾವು ಫುಲ್ ಅದ್ರ ಮೇಲೆ ಫುಲ್ ಕಾಲು ಇಟ್ಕೊಂಡ್ರೂ ಅದು ಬಟ್ಟೆ ಮ್ಯಾಟ್ ಹಾಕಿಲ್ಲ ಅಂದರೆ ಒಂದು ಚೂರೇ ಇಟ್ಕೋಬೇಕು ಕಾಲು. ಇಲ್ಲಿ ನೋಡಿ ಪೂರ್ತಿ ಹಿಂಗೆ ಇಟ್ಕೊಂಡ್ರು ಅದು ಹೋಗಲ್ಲ, ಬ್ಯಾಲೆನ್ಸ್ ಸಿಗುತ್ತೆ ನಮ್ಗೆ. ಹಿಂಗೆ ಜಾಸ್ತಿ ಅಂದಾಗ ನೋಡಿ ಕಾಲು ನೋಡಿ ಒಂಚೂರು ಹಿಂಗೆ ಅಂದಾಗ ಈ ಥರ ಮ್ಯಾಟ್ ಹಾಕೊಂಡೇ ಹೊಡಿಬೇಕು. ಹಿಂಗೆ ಅಂದಾಗ ಒಂಚೂರು ಬೆರಳಲ್ಲಿ ಹಿಂಗೆ ಅಂದರೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಕಂಟ್ರೋಲ್ ಸಿಗುತ್ತೆ. ಒಂಚೂರು ನೋಡಿ, ಎಲ್ಲೇ ಒಂಚೂರು ಕಾಲು ಹಿಂಗೆ ಮೇಲೆ ಎತ್ತಿದ್ರೆ ನಿಂತ್ಕೊಳ್ಳೋದು. ನಾವು ಮುಂದಕ್ಕೆ ಕಾಲಿಟ್ಟು ಜಾಸ್ತಿ ಪೆಟ್ಟು ಮಾಡಿದಾಗ, ಪ್ರೆಸ್ ಮಾಡಿದಾಗ ಮುಂದಕ್ಕೆ ಮೂವ್ ಆಗುತ್ತೆ ನೋಡಿ. ಈ ಥರ ಚೂರು ಹಿಂಗಂದರೆ ನೋಡಿ ನಮಗೆ ಹೆಂಗೆ ಬೇಕು, ಹೆಂಗೆ ನಿಲ್ಸ್ಕೋಬೇಕು, ಯಾವ ಥರ ಬೇಕು ಆ ಥರ ಎಲ್ಲ ಹಿಂಗೆ ಪೆಟ್ಲು ಮಾಡ್ಕೊಬೋದು ನೋಡಿ. ಎಷ್ಟು ಸ್ಲೋ ಆಗಿದೆ ನೋಡಿ. ಅದು ಮ್ಯಾಟ್ ಮೇಲೆ ಕಾಲಿಟ್ಟಾಗ ಆ ಥರ ಸ್ಲೋ ಆಗಿ ಬರ್ತೀವಿ ಈ ಥರ. ಈಗ ನೋಡಿ ಇಲ್ಲೊಂದು ಇದು ಕೊಟ್ಟಿದ್ದಾನಲ್ವ, ಇದನ್ನು ಅಮ್ಕಿದ್ರೆ ಟಾಕ ಹೊಡ್ಸ್ಕೊಳಕ್ಕೆ ನಮಗೆ ಹೊಲಿಯುವಾಗ ಟಾಕ ಹೊಡಿಬೇಕಲ್ಲ. ಹಾಗಾಗಿ ಇದು ಅಮ್ಕಿದ್ರೆ ಹಿಂದೆ ಹೋಗಿ ಮುಂದೆ ಬರುತ್ತೆ, ಹಿಂದೆ ಹೋಗಿ ಮುಂದೆ. ಬಟ್ಟೆ ಆದರೆ ತೋರಿಸ್ಕೊಡ್ತೀನಿ ಬಟ್ಟೆ ಹಾಕಿ ನೋಡಿ ಸ್ನೇಹಿತರೆ. ಅದು ಹೆಂಗೆ ಮಾಡಬೇಕು ಅಂತ ಅಂದೆ ಅಲ್ವಾ. ಇಲ್ಲಿ ನೋಡಿ ಹಿಂಗೆ ಹಾಕ್ಕೊಂಡು ಹಿಂಗೆ ಹೊಲಿತೀವಿ. ಒಂದು ಬ್ಲೌಸ್ ಆಗಲಿ, ಒಂದು ಪೇಟಿಕೋಟ್ ಆಗಲಿ, ಒಂದು ಡ್ರೆಸ್ ಆಗಲಿ,
ಹೊಲಿಬೇಕಾದ್ರೆ ನೋಡಿ ಹಿಂಗೆ ಹಾಕೋತೀವಲ್ವ, ಇದು ಹಿಂಗೆ ಹಾಕ್ದಾಗ ನೋಡಿ ಹೆಂಗೆ ಹೊಲಿಯುತ್ತಲ್ವ, ಅದು ಹಿಂದೆ ಅದು ಹೊಲಿಗೆ ಬಿಚ್ಚೋಗಿ ಬರ್ದಂಗೆ ಟಾಕ ಹೊಡ್ಸ್ಕೋಬೇಕಲ್ವ. ಅದಕ್ಕೆ ನೋಡಿ ಇಲ್ಲಿದೆಯಲ್ಲ, ಇದನ್ನು ಹಿಂಗೆ ಅಮ್ಕೋದ್ರೆ ನೋಡಿ ನೋಡಿ, ಮತ್ತೆ ಇದು ಅಮ್ಕಿದಾಗ ಮುಂದೆ ಬಟ್ಟೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ ನೋಡಿ. ಹಿಂದೆ ಮುಂದೆ ಟಾಕ ಹೊಡ್ಸ್ಕೊಳ್ಳೋದು, ಅದನ್ನು ನಂಬಿಕೆ ಅಷ್ಟೇ, ಅದನ್ನೇನಿಲ್ಲ. ಆಮೇಲೆ ಇನ್ನೊಂದು, ಈ ಬಟ್ಟೆ ಎತ್ತಿ ಇದ್ರೊಳಗೆ ಕೊಟ್ಕೋಬೇಕು ಅಂತಂದರೆ ನೋಡಿ, ನಾವಿಲ್ಲಿ ಕೈಲಿ ಎಲ್ಲೂ ಎತ್ತಕ್ಕಾಗಲ್ಲ, ಇದನ್ನು ಅದು ಎತ್ತಕ್ಕೆ ಕೊಟ್ಟಿಲ್ಲ. ಇಲ್ಲಿ ನೋಡಿ ಪವರ್ ಮಿಷನ್ನು ಅಂದರೆ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು 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 ಕೊಟ್ಟಿದ್ದಾನಲ್ಲ, ಇದನ್ನು ಈ ಮಂಡಿನಲ್ಲೇ ಹಿಂಗೆ ನಾವು ಎತ್ತಬೇಕು. ಹಿಂಗೆ ಎತ್ತಿದಾಗ ಇದು ಮೇಲೆ ಬರುತ್ತೆ ನೋಡಿ, ಹಿಂಗೆ ಮೇಲೆ ಬರುತ್ತೆ. ಅದನ್ನು ನಾವು ಹಿಂಗೆ ಅಂದಾಗ ಹಿಂಗೆ ಈ ಕಡೆ ಬರುತ್ತೆ ನೋಡಿ, ಆ ಕಡೆ ಹೋಗುತ್ತೆ. ಆವಾಗ ಏನಾಗುತ್ತೆ, ಮಿಷನ್ನಲ್ಲಿ ಮೇಲೆ ಬರುತ್ತೆ ನೋಡಿ, ಬಟ್ಟೆ ಮೇಲೆ ಎಳ್ಕೊಬೋದು ನಾವು, ಆ ಥರ ಬರುತ್ತದು. ಈಗ ನೋಡಿ ಅಲ್ಲಿ ಮಂಡಿಲಿ ಎಳೆದು ಇಟ್ಕೊಂಡಿದ್ದೀನಿ, ಹಿಂಗೆ ಎಳ್ಕೊಬೋದು, ಹಿಂಗೆ ಹಿಂಗೆ ಹಿಂಗೆ. ಈಗ ನೋಡಿ ಅದು ಬಿಡ್ತೀನಿ, ಇದು ಬಂದು ಕೆಳಗೆ ಕೂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ನೋಡಿ ಬೆರಳು ಹಾಕ್ಬೋದು, ಈ ಥರ ಗ್ಯಾಪ್ ಇದೆ, ಇಲ್ಲಿ ಬೆರಳು ಹಾಕಕ್ಕೆ ಹಿಂಗೆ ಗ್ಯಾಪ್ ಇದೆ ನೋಡಿ. ಇದನ್ನೇ ನಾನು ಈ ಮಂಡಿ ಬಿಟ್ಟರೆ ಅದು ನೋಡಿ ಅಲ್ಲಿ ಬಂದು ಕೂತ್ಕೋತು. ಈಗ ನೋಡಿ ಎತ್ತಿದ್ರೆ ಮೇಲೆ ಬರುತ್ತೆ, ಹಿಂಗೆ ಮಂಡಿಲೇ ಎತ್ತಬೇಕು, ಮಂಡಿಲೇ ಇಳಿಸ್ಬೇಕು ನೋಡಿ. ಇದೇ ಥರ ಕೊಟ್ಟಿರೋದು ಪವರ್ ಮಿಷನ್ನು ಅಂದರೆ ನಾವು ಕೈಲಿ ಏನು ಮುಟ್ಟಂಗೆ ಇಲ್ಲ ಇದು ನೋಡಿ, ಆ ಥರ ಇದೆ ಇದು ನೋಡಿ. ಅದು ಆ ಥರ ಪವರ್ ಇದೆ ಅಲ್ವಾ. ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ನಾವು ಹೊಲಿತಾನೆ ಇನ್ನೊಂದು ಬ್ಲೌಸ್ಗೆ ಇನ್ನೊಂದು ಕಲರ್ ದಾರ ಬೇಕು ಅಂದರೆ ಇನ್ನೊಂದರಲ್ಲಿ ಸುತ್ಕೋಬೋದು, ತೋರಿಸ್ತೀನಿ ಅದನ್ನ ನೋಡಿ. ಇಲ್ಲಿ ಈ ಕಡೆ ಒಂದು ಕಂಬಿ ಇದೆಯಲ್ಲ, ಈ ಕಡೆ ಕಂಬಿಗೆ ದಾರ ಹಾಕೋದು, ದಾರ ತುದಿ ಇರುತ್ತಲ್ಲ, ಈ ತುದಿ ತೊಗೊಂಡು ಬಾಬಿನ ಒಂಚೂರು ಸುತ್ತಾನೆ ಹಿಂಗೆ ಸುತ್ಕೋಬೇಕು, ಹಿಂಗೆ ನೋಡಿ ಈ ಥರ ಹಿಂಗೆ ಸುತ್ತಕೊಂಡು ಒಂದು 2-3 ಸುತ್ತು ಸುತ್ತಬಿಟ್ಟು ಅಲ್ಲಿಗೆ ಹಾಕೋಬೇಕು. ಎಲ್ಲಿಗೆ ಹಾಕಬೇಕು ನೋಡಿ, ಇಲ್ಲಿಗೆ ಹಾಕೋಬೇಕು, ಇಲ್ಲಿ ದಾರ ಸುತ್ತಕ್ಕಿದೆಯಲ್ಲ, ಇದು ಹಾಕ್ಬಿಟ್ಟು ಇದನ್ನು ನೋಡಿ ಇಲ್ಲೊಂದು ಇದು ಕೊಟ್ಟಿದ್ದಾನೆ, ಇದನ್ನು ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ ದಾರ ಇದೆಯಲ್ಲ, ಈ ದಾರನ ಇಲ್ಲಿ ನೋಡಿ, ಇಲ್ಲಿ ಸುತ್ತಿ ಇಲ್ಲಿ ಹಿಂಗೆ ಸುತ್ತಿ ಈ ಕಡೆ ತರಬೇಕು, ಇಷ್ಟೇ. ಇಲ್ಲಿ ನೋಡಿ ನಾವು ಹಿಂಗೆ ಹೊಲಿತಾ ಇದ್ದರೆ ಅಲ್ಲಿ ನೋಡಿ ಅದರಷ್ಟಕ್ಕೆ ಸುತ್ಕೋತಾ ಇರುತ್ತದೆ ನೋಡಿ, ಅಲ್ಲಿ ಹೆಂಗೆ ಸುತ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇದು ಹೆಂಗೆ ಸುತ್ತಾ ಇರುತ್ತೆ ಅಂತ ಹೇಳಿ ನೋಡಿ. ವೈಟ್ ದಾರ ಇತ್ತಲ್ಲ, ಅದ್ರ ಮೇಲೆ ಎಷ್ಟು ದಾರ ರೆಡ್ ದಾರ ಸುತ್ಕೊಂಡಿದ್ದೀವಿ ನಾವು. ಈ ಥರ ನಾವು ಹೊಲ್ಕೋತಾ ಇದ್ದರೆ ಅದು ಇನ್ನೊಂದು ದಾರ ಸುತ್ಕೋತಾ ಇರ್ತದೆ, ಇನ್ನೊಂದು ಕಲರು ದಾರ ಸುತ್ಕೋಬೋದು ನಾವು ಇನ್ನೊಂದು ಬ್ಲೌಸ್ಗೆ. ಈ ಥರ ಎಲ್ಲ ಬೆನಿಫಿಟ್ ಇದೆ ಇದರಲ್ಲಿ. ಪವರ್ ಮಿಷನಲ್ಲಿ ನೋಡಿದ್ರಿ ಅಲ್ವಾ, ಈಗ ನೋಡ್ಕೊಂಡು ನೀವು ಕಲ್ತ್ಕೊಂಡು ಹೊಲಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ. ನೀವು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ. ನಾನು ಯಾವುದೇ ಫಸ್ಟ್ ವೀಡಿಯೋ ಹಾಕೋದು ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್, ನೀವೇ ನೋಡ್ಬೋದು. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳೋದು ಮರ್ತೀನಿ ನಿಮಗೆ, ದಯವಿಟ್ಟು ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಹುಷಾರಾಗಿ ಬಟ್ಟೆ ಹೊಲಿರಿ. ಯಾಕೆ ಅಂದರೆ ಇದು ಇದೆಯಲ್ಲ ಈ ಚಕ್ರ, ಮಕ್ಕಳುಗಳು ಬಂದು ಈ ಚಕ್ರ ಕೈ ಹಾಕೋದು ಜಾಸ್ತಿ, ನಮ್ಮನೆ ಮಕ್ಕಳು ಆಗ್ತವೆ. ಹಾಗಾಗಿ ಇದು ಹೊಲಿವಾಗ ನೋಡಿ ಎಷ್ಟು ಪವರಲ್ಲಿ ನೋಡಿ, ಅದು ಎಷ್ಟು ಪವರಲ್ಲಿ ಸುತ್ತಾ ಇದೆ ಅಂತ ನೋಡಿ. ಇಷ್ಟು ಪವರಲ್ಲಿ ಸುತ್ತುವಾಗ ಮಕ್ಕಳು ಕೈ ಹಾಕಿದ್ರು ನಿಮಗೆ ಗೊತ್ತಾಗಲ್ಲ ಅನ್ನೋದು. ಕೈ ಬೆರಳುಗಳು ಎಳೆ ಬೆರಳುಗಳಲ್ವ, ಮಕ್ಕಳದು ಬೆರಳು ಕಟ್ಟಾಗೋ ಚಾನ್ಸಸ್ ಇರ್ತದೆ. ಮಕ್ಕಳಿರುವಾಗ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ, ನೀವು ಮಿಷನ್ನ ನೋಡಿ ಆಪ್ರೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಪವರ್ ಮಿಷನ್ ಅಲ್ಲ, ಫುಲ್ ಪವರ್ ಇರುತ್ತೆ, ಅದು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಅದು ನಮಗೆ ದಿಗ್ರಂಬ ಬಂದಂಗೆ ಆಗುತ್ತೆ. ಬಟ್ಟೆ ಹೊಲಿಯುವಾಗ ಮಕ್ಕಳು ಬಂದು ಹಾಕ್ತವೋ ಹಾಕ್ನಿಲ್ವೋ, ಹಾಕಿದ್ರೂ ನಮ್ಗೆ ಏನು ಮಾಡೋದು, ಏನೂ ತಲೆ ಓಡಲ್ಲ ಅವಾಗ, ಆ ಥರ ಪರಿಸ್ಥಿತಿ ಇರುತ್ತೆ. ಮಕ್ಕಳಿರುವಾಗ ಹುಷಾರಾಗಿ ಹೊಲಿರಿ ಅಷ್ಟೇ. ನಿಮಗೆ ನಾನು ಹೇಳೋದು ಇನ್ನೇನಿಲ್ಲ.